ಹೋಗ್ತಾ ಇದ್ದೀವಿ. ಅದು ಅಲ್ಲಿ ಏನೇನು ಮಾಡ್ತೀವಿ ಏನೇನು ನೋಡ್ತೀವಿ ಅಂತ ಗೊತ್ತಿಲ್ಲ. ಆಫ್ಟರ್ ಲಾಂಗ್ ಟೈಮ್ ನಾವು ಹೋಗ್ತಾ ಇರೋದು. ನಾನು ಅವಾಗ ಹೋಗಿದ್ದೆ, ಒಂದು 7 ಇಯರ್ಸ್ ಆಗಿದೆ. ಇವಾಗ ಹೋಗ್ತಾ ಇದ್ದೀವಿ. ಪ್ಲೇಸಸ್ ನೋಡಬೇಕು, ಎಷ್ಟು ಕವರ್ ಆಗುತ್ತೆ ಅದು ಮಾಡ್ಕೊಂಡು ಕುಲ್ಚಾ, ನಾನು ಬಟರ್ ನಾನ್ ತೊಗೊಂಡಿದ್ದೀನಿ, ಎಂಪೈರ್ ಚಿಕನ್ ಕಬಾಬ್, ಬಿಸಿ ಕಬಾಬ್ ಚೆನ್ನಾಗಿದೆ. 100 ರೂಪಾಯಿ ರೊಟ್ಟಿ ತೊಗೊಂಡಿದ್ದೀನಿ. ಈ ರೈಸು, ಬಿರಿಯಾನಿ ರೈಸು, ಕುಲ್ಚಾ. ನಮ್ಮ ಅಕ್ಕನ ಬಂದಿಲ್ಲ, ಎಲ್ಲೋದ್ರೂ ಬೇಕು. ಆಶಾ ಹೆಂಗಿತ್ತು? ಹಾಯ್ ಗೈಸ್, ನಮ್ದು ಇವಾಗ ಎಂಪೈರ್ಗೆ ಹೋಗಿದ್ವಿ, ಊಟ ಆಯಿತು. ಇವಾಗ ಟ್ರಾವೆಲ್ ಮಾಡಬೇಕು. ಇಡೀ ಬಿಸಿಲಿದೆ. ಬನ್ನಿ ಹೋಗೋಣ ಬನ್ನಿ ಗೈಸ್. ಎಷ್ಟು ನೋಡಿ, ಇಲ್ಲಿ ಮಳೆನೇ ಇಲ್ಲ. ಎಷ್ಟು ಚೆನ್ನಾಗಿದೆ, ವೆದರ್ ಎಲ್ಲ ಸಖತ್ತು ಕೂಲ್ ಆಗಿದೆ ಅಲ್ವಾ? ಇವಾಗ ನಾವು ಆಲ್ಮೋಸ್ಟ್ ಇನ್ನೂ ಎಷ್ಟು ಕಿಲೋಮೀಟರ್ಸ್ ಇದೆ? ಇನ್ನೂ 4 ಅವರ್ಸ್ ಇದೆ ಗೈಸ್. ಇವಾಗಲೇ ನಾವು ಟೈಮ್ ಎಷ್ಟಾಗಿದೆ? ಇವಾಗ 4 o'clock ಆಗ್ತಾ ಬರ್ತಾ ಇದೆ. ಎಷ್ಟೊತ್ತಿಗೆ ರೀಚ್ ಆಗ್ತೀವಿ ಅಂತ ಗೊತ್ತಿಲ್ಲ, ನೋಡೋಣ ಬನ್ನಿ. ಫುಲ್ ವೆದರ್ ಅಂತೂ ಫುಲ್ ಚಿಲ್ ಆಗಿದೆ ಅಲ್ಲ. ನಮ್ಮ ಅಕ್ಕ ಹೋಗೋಣ ಅಂತೇಳಿ ಅವಳು ಫುಲ್ಲು ನಿದ್ರೆ ಮಾಡ್ತಾ ಇದ್ದಾಳೆ ನೋಡಿ. ಸ್ಟಾರ್ಟಿಂಗ್ ಫುಲ್ ಜೋಶಲ್ಲಿ ಎಲ್ಲರೂ ಎದ್ದಿದ್ರು, ಇವಾಗೆಲ್ಲ ನಿದ್ದೆ ಮಾಡ್ತಿದ್ದಾರೆ. ನಾನೊಬ್ಳೇ ಎದ್ದಿದ್ದೀನಿ. ಸಕ್ಕತ್ತಾಗಿದೆ ಅಲ್ಲ ನೋಡಿ. ಇಲ್ಲಿ ಮಳೆನೇ ಇಲ್ಲ, ವೆದರ್ ಫುಲ್ ಚಿಲ್ ಮಾಡ್ತಾ ಇದೀವಿ ನಾವು. ನನ್ನ ಫೋನ್ ಬಿದ್ದೋಗ್ತಾ ಇತ್ತು ಗೈಸ್, ಇವಾಗ ಜಸ್ಟ್ ಆಚೆ ಬಿದ್ದೋಗ್ತಾ ಇತ್ತು. ಸೋನು ಹಾಯ್, ಏನ್ ಮಾಡ್ತಾ ಇದೀಯಾ? ಹೇಗಿದೆ ಲೈಫ್? ಹೇಗಿದೆ ತೋರ್ಸು ಮೂತಿನ ಈ ಕಡೆ. ಹೇಳು, ಅಲ್ಲಿ ಹೇಗಿದೆ? ಇಷ್ಟ ಆಯ್ತಾ? ಸೋನು ಬಂದಿದ್ದಾಳೆ ಇವತ್ತು ನಮ್ಮ ಮನೆಗೆ. ಅವಳ ಕರ್ಕೊಂಡು ನಾವು ಇವಾಗ ಪಾಂಡಿಚೇರಿಗೆ ಹೋಗ್ತಾ ಇದ್ದೀವಿ. ಇವಾಗ ಧರ್ಮಾಪುರಿ ಊರಿಗೆ ಬಂದಿದ್ದೀವಿ. ನೋಡಿ ಹೇಗಿದೆ ಅಂತ. ಇನ್ನೂ ಹೋಗ್ಬೇಕು. ಅವಾಗಲಿಂದನೂ 4 ಅವರ್ಸೇ ತೋರಿಸ್ತಾ ಇದೆ. ಎಷ್ಟೊತ್ತಿಗೆ ರೀಚ್ ಆಗ್ತೀವಿ ಅಂತ ಅಂತೂ ಗೊತ್ತಿಲ್ಲ. ಬನ್ನಿ ನೋಡೋಣ. ಚೆನ್ನಾಗಿದೆ ಪ್ಲೇಸಸ್ ಎಲ್ಲ, ಇಲ್ಲಿ ಸಕ್ಕತ್ತಾಗಿದೆ. ಅವು ರಾಂಗ್ ರೂಟ್ ತೊಗೊಂಡ್ವಿ ಅನ್ಸುತ್ತೆ. ಅರೂರು ಧರ್ಮಾಪುರಿ ಆರೂರು ರೋಡ್. ಎಷ್ಟು ಕಿಲೋಮೀಟರ್? ಇನ್ನೂ 4 hours 6 minutes ತೋರಿಸ್ತಾ ಇದೆ. ಇವಾಗ ಟೈಮು 5 o'clock ಆಗ್ತಾ ಇದೆ. ಇನ್ನೂ 4 hours ತೋರಿಸ್ತಾ ಇದೆ. ಅಂದರೆ ನಾವು 9 o'clock 9:30 ರೀಚ್ ಆಗ್ತೀವಿ ಅನ್ಸುತ್ತೆ. ಜೀ ಅಂತ ಹೋಗ್ತಾ ಇದ್ದೀವಿ ಹೋಗ್ತಾನೇ ಇದ್ದೀವಿ. ಟ್ರಾವೆಲ್ ಮಾಡೋಕೆ ಚೆನ್ನಾಗಿರುತ್ತೆ ಗೈಸ್. ನಾವು ರಾಂಗ್ ಬಂದುಬಿಟ್ಟಿದ್ವಿ, ವಾಪಸ್ ಹೋಗ್ತಾ ಇದ್ದೀವಿ. ವಾಪಸ್ ಹೋಗಿ ಯೂಟರ್ನ್ ಮಾಡ್ಕೊಂಡು ಪುನಃ ಹೋಗಬೇಕು. ಅಲ್ಲಿ 1/2 an hour ವೇಸ್ಟ್ ಆಗ್ತಾ ಇದೆ ಟೈಮ್. ಇದು ಒಂದು ಹಳ್ಳಿಗೆ ಬಂದುಬಿಟ್ಟಿದ್ವಿ. ಇಲ್ಲಿ ಬರೀ ಹುಣಸೆ ಮರನೇ ಇದೆ ನೋಡಿ. ಎಲ್ಲ ಕಡೆ ಬರೀ ಹುಣಸೆ ಮರನೇ ಇದೆ. ರಾತ್ರಿ ಹೊತ್ತು ಬಂದರೆ ದೆವ್ವಗಳಿರುತ್ತೆ ಎಲ್ಲ ನೋಡಿ. ಅಲ್ಲಿ ಎಷ್ಟು ಬರೀ ಅಲ್ಲಿಂದ 1 kilometer ನೋಡ್ಕೊಂಬಂದಿದ್ದೀನಿ. ಬರೀ ಹುಣಸೆ ಮರನೇ ನೋಡ್ಕೊಂಬರ್ತಾ ಇದ್ದೀನಿ. ಈ ಹಳ್ಳಿ ಇದು ಯಾವ ಹಳ್ಳಿ? ಇದು ಧರ್ಮಾಪುರಿ. ಯಾವಾಗ್ಲೇನೆ ಹೋಯ್ತದು? ಇಲ್ಲ, ಇದು ಅಷ್ಟು ದೊಡ್ಡ ಊರ ಇದು ಧರ್ಮಾಪುರಿ. ತಿರುಪತ್ತೂರು ಧರ್ಮಾಪುರಿ ತಿರುಪತ್ತೂರು ರೋಡ್. ಎಷ್ಟು ನನಗೆ ಅದೇ ಅವಾಗ್ಲಿಂದ ಶಾಕ್ ಆಗ್ತಿರೋದು. ತಿರುಪತ್ತೂರು 6:05 ಆಯ್ತು ನಾವು ರೀಚ್ ಆಗಿಲ್ಲ ಗೈಸ್. ಇನ್ನೂ ಹೋಗ್ತಾನೇ ಇದ್ದೀವಿ. ಇನ್ನು 2 hours ಇದೆ ಪಾಂಡಿಚೇರಿಗೆ ರೀಚ್ ಆಗುತ್ತೆ.
ಇಲ್ಲಿ ನೋಡು ಲೆಫ್ಟಲ್ಲಿ ನವೀನ್ ಲೆಫ್ಟ್ ನೋಡು. ಇಲ್ಲಿ ಕಾಫಿಗೆ ಅಂತ ನಿಲ್ಸಿದ್ವಿ ಗೈಸ್. ಮಕ್ಕ ಹೆಂಗೆ ಕೂತ್ಕೊಳ್ಳಿ ರಾಣಿ ಥರ. ಏನೇ ಹೇಗಿದೆ ಅಕ್ಕ ಟ್ರಾವೆಲ್ಲು? ಸುಸ್ತಾಗೋಯ್ತಾ? ಸುಸ್ತಾಗಿ ಹೆಂಗೆ ಕೂತ್ಕೊಳ್ಳಿ ಪಾಪ. ನಮ್ಮ ಭಾವ ಓಡಿಸಿ ಸಾಕಾಯಿತು. ಸೋನು ನಿನಗೆ ನೋಡಿ ಎಷ್ಟು ಚೆನ್ನಾಗಿದೆ. ಇಲ್ಲಿ ಕಾಫಿಗೆ ಅಂತ ಬಂದಿದ್ದೀವಿ. ಯಾಕೆ ನಗ್ತಿದ್ಯಾ? ಏನು ತಿಂತಾ ಇದೆಯಾ? ಕಾಫಿ ಕುಡಿಯೋಕೆ ಬಂದಿದ್ದೀವಿ ಇವಾಗ ನಾವು. ಪಾಂಡಿಚೇರಿ ರೀಚ್ ಆಗ್ತಾ ಇದ್ವಿ. ಒಂದು 1 ಅವರಲ್ಲಿ ರೀಚ್ ಆಗ್ತೀವಿ ಅಲ್ಲ ಸರ್? ಸಾಕಾಯಿತು. ಫುಲ್ ಟ್ರಾವೆಲೇ ಆಗೋಯ್ತು ಇವತ್ತು. ಚೆನ್ನಾಗಿದೆ ಟ್ರಾವೆಲ್ ಬಂದಿದ್ದು, ಖುಷಿ ಆಯಿತು. ಅದೇ ನಾವು 12 o'clock ಹತ್ತಿದ್ದು 8 o'clock ಆಗ್ತಾಯಿದೆ. ಇನ್ನೂ 1.5 hours ಇದೆ. 9:30 ರೀಚ್ ಆಗ್ತೀವಿ. ಇವಾಗ ಸ್ವಲ್ಪ ಕಾಫಿ ಕುಡ್ಕೊಂಡು ರಿಲ್ಯಾಕ್ಸ್ ಮಾಡ್ಕೊಂಡು ಹೋಗೋಣ. ಓಕೆ, ಕಾಫಿ 4 ಕಾಫಿ 7 ಕಾಫಿ ಹೇಳಿದ್ದು. ಕಾಫಿ ಇದೆ ಅಕ್ಕ. ಎಷ್ಟು ಹೇಳಿದ್ದು? 1 2 3 4. ನೀನು ಕುಡಿ ಕಾಫಿ. ಈ ಕಾಫಿ ಕುಡಿದ್ರೆ ಚೆನ್ನಾಗಿರುತ್ತೆ, ಚಿಲ್ಲಾಗಿರುತ್ತೆ. ಕುಡಿ. ಸೋನು ಬಾಬಾ ಇಲ್ಲಿ ನೋಡಿ. ಬಾಬಾ ಬಂದರು ಇಲ್ಲ ತಕ್ಷಣ ನೋಡೋದೇ ಇಲ್ಲ. ಸೋನು ಪ್ರಜ್ಜು ಹೇಗಿದೆ ಹಾಸ್ಟೆಲ್ ಲೈಫ್? ಸೋನು ಹೆಂಗಿದೆ ಗೈಸ್? ಇವಳು ಹೋಗುವಾಗ ಫುಲ್ಲು ಹತ್ಕೊಂಡು ಹೋದ್ಲು. ಇವಾಗ ಎಷ್ಟು ಖುಷಿಯಾಗಿ ಹೆಂಗಿದೆ ಅಲ್ಲ ಹೇಳು. ಹಾಸ್ಟೆಲ್ ಲೈಫ್ ಇಷ್ಟನಾ ಮನೆ ಲೈಫ್ ಇಷ್ಟನಾ? ಯಪ್ಪ ನೋಡಿದ್ರ ಗೈಸ್, ಹಾಸ್ಟೆಲ್ಗೆ ಹೋಗುವಾಗ ನಾನು ಹೋಗಲ್ಲ ಅಮ್ಮ, 2 ದಿನಕ್ಕೆ ನನ್ನ ಕರ್ಕೊಂಡು ಹೋಗು ಅಂತ ಹೇಳ್ತಾ ಇದ್ಲು. ಇವಾಗ ಫುಲ್ ಸೆಟ್ ಆಗಿದೆ ಸೋನಿಗೆ. ಯಾವಾಗ ಎಕ್ಸಾಮ್ ನಿನಗೆ? ಹೇಗೆ ಓದ್ತಾ ಇದೆಯಾ? ಇವ್ರಿಗೆಲ್ಲ ಕಾಫಿ ಬಂದಿದೆ, ನನಗೆ ಇನ್ನೂ ಬಂದಿಲ್ಲ. ಎಲ್ಲರೂ ಕುಡಿತಿದೆ, ಯಾರು ನನಗೆ ಕೊಡ್ತಾ ಇಲ್ಲ ಗೈಸ್. ಸೋನಂತೂ ಕೊಡ್ತಾನೆ ಇಲ್ಲ. ನಕ್ಷ ಕೊಡ್ತಾ ಇದ್ದಾಳೆ. ಬೇಡ ಕುಡಿ, ಬರುತ್ತೆ ಕುಡಿ ಬಿಡ್ಸೋಕೆ. ನಮ್ಮಕ್ಕ ನಿನ್ಗೆ ಯಾಕೆ ಬೇಡ ಕಾಫಿ? ಅವಳಿಗೆ ಯಾಕಾದರೂ ಬಂದೆ ಅಂತ ಅನಿಸ್ತದೆ ಗೈಸ್. ನನಗೆ ಇಷ್ಟು ದೂರ ಆಗಿದ್ರೆ ಬರ್ತಾನೆ ಐತಿಲ್ಲ ಅಂತ. ಏನಿದು? ಗೈಸ್ ಇವಾಗ ಆಶಾ ಬುಕ್ ಮಾಡಕ್ಕೆ ಹೋಗಿದ್ದಾಳೆ ರೂಮ್ನ. ಬರ್ತಾ ಇದ್ದಾರೆ ಬುಕ್ ಮಾಡಿ. ಯಾವುದೋ ಸಿಕ್ಕಿಲ್ಲ. ಲಾಸ್ಟಿಗೆ ಯಾವುದೋ ಒಂದು ರಾಯಲ್ ಮಹಲ್ ಅಂತ ಸಿಕ್ಕಿದೆ. ಹುಡುಕಿ ಸುಸ್ತಾಗೋಯ್ತು ರೂಮ್ನ. ಯಾವುದೋ ಒಂದು ರೂಮ್ ನೋಡಿದ್ವಿ ಇವಾಗ, ಓಕೆ ಆಗಿದೆ. ಎಲ್ಲೂ ಸಿಗ್ತಾ ಇಲ್ಲ. ನಾವು ಬುಕ್ ಕೂಡ ಮಾಡಿರಲಿಲ್ಲ. ಫೈನಲಿ ಪಾಂಡಿಚೇರಿಗೆ ನಾವು ರೀಚ್ ಆದ್ವಿ. ಇವಾಗ ನಾವು 9:45ಗೆ ಬಂದಿದ್ವಿ ಗೈಸ್. ನೋಡಿ ಇವಾಗ ಹೋಟೆಲ್ ಕೂಡ ನಾವು ಬುಕ್ ಮಾಡಿರಲಿಲ್ಲ. ಇಲ್ಲಿ ಆನ್ ದ ವೇ ಬರುವಾಗ ಬುಕ್ ಮಾಡಿ ಸಾಕಾಯಿತು. ಎಲ್ಲ ಕ್ಲೋಸ್ ಆಗ್ತಾ ಇದೆ. ಎಲ್ಲ ಬುಕ್ಕಿಂಗ್ ಮಾಡ್ತೀವಿ, ಕ್ಲೋಸ್ ಆಗ್ತಾ ಇದೆ ಗೈಸ್. ಫೈನಲಿ ಬುಕ್ಕು ಕೂಡ ಆಯಿತು. ಯಾವುದೋ ಒಂದು ಮಾಡಿದ್ದೀವಿ, ನೋಡೋಣ. ಇವತ್ತು ಒಂದಿನಕ್ಕೆ ಒಂದು ಯಾವುದಾದ್ರೂ ಒಂದು ಮಾಡ್ಕೊಂಡಿದ್ದೀವಿ. ನಾಳೆ ಸ್ವಲ್ಪ ಚೆನ್ನಾಗಿರೋದು ಮಾಡ್ಕೊಳ್ತೇವೆ. ಇವಾಗ ಹೋಟೆಲ್ ಹುಡುಕ್ತಾ ಇದ್ದೀವಿ. ಯಾವುದಿದೆ ಅಂತ ಗೊತ್ತಿಲ್ಲ. ಇಲ್ಲಿ ಪಾಂಡಿಚೇರಿಯಲ್ಲಿ ಹೋಟೆಲು, ನೋಡೋಣ ಬನ್ನಿ. ಚೆಫ್ ಕಿಚನ್ ಅಂತ ಇದೆ, ಹೋಗೋಣ. ಸೋನು ಅದು ಪ್ಯೂರ್ ವೆಜ್, ಅದು ನಾನ್ ವೆಜ್ ಅಲ್ಲ. ಇಲ್ಲ ನಾನ್ ವೆಜ್ಗೆ ಹೋಗ್ತಾ ಇಲ್ಲ ಗೈಸ್. ಫೈನಲಿ ಪಾಂಡಿಚೇರಿಗೆ ಬಂದಿದ್ದೀವಿ. ಸಖತ್ತು ಟಯರ್ಡ್ ಆಗಿದೆ. 9:45 ರೀಚ್ ಆಯ್ತು ಗೈಸ್. ಎಷ್ಟು ಗಂಟೆಗೆ ಬಿಟ್ಟಿರೋದು ಗೊತ್ತಾ? ನಾವು 12 o'clock ಬಿಟ್ಟಿರೋದು. ಇಷ್ಟು ಜರ್ನಿ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಇವಾಗ ಹೋಟೆಲ್ ಹುಡ್ಕೊಂಡು ಬಂದಿದ್ದೀವಿ ತಿನ್ನೋಕ್ಕೆ. ವೆಜ್ಜಿಗೆ ಹೋಗೋಣ. ನಮ್ಮ ಅಕ್ಕ ನಾನ್ ವೆಜ್ ತಿನ್ನಲ್ಲ, ಅದಕ್ಕೆ ವೆಜ್ಗೆ ಹೋಗೋಣ ಅಂತ ಅನ್ಕೊತಾ ಇದ್ದೀವಿ. ಇದು ಯಾವುದೋ ಹೈ ಕ್ವಾಲಿಟಿ ಪ್ಯೂರ್ ವೆಜ್ ಅಂತೆ. ಬನ್ನಿ ನೋಡೋಣ, ಹೋಗೋಣ. ಇವಾಗ ವೆಜ್ಜಿಗ ನಾನ್ ವೆಜ್ಜಿಗ? ವೆಜ್ ಆ ಕಡೆ ನಾನ್ ವೆಜ್ ಇದೆ. ಇವರೆಲ್ಲ ನಾನ್ ವೆಜ್ಗೆ ಹೋಗೋಣ ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಎಲ್ಲಿ ಹೋಗ್ತೀವಿ ಅಂತ. ಇದೆ ಈ ಕಡೆ ವೆಜ್ ಇದೆ. ಇಬ್ಬರು ಇವಾಗ ಫೈಟ್ ಮಾಡ್ತಾ ಇದ್ದಾರೆ. ನಾನ್ ವೆಜ್ಗೆ ಹೋಗೋಣ ವೆಜ್ಗೆ ಹೋಗೋಣ ಅಂತ. ನಕ್ಷ ವೆಜ್ ಆರ್ ನಾನ್ ವೆಜ್? ಸೋನು ನಿನಗೆ? ನೋಡಿ ಎಲ್ಲರೂ ನಮ್ಮ ಅಕ್ಕ ಒಬ್ಬಳೇ ವೆಜ್ಜು.
ತಮಿಳಲ್ಲೇನೋ ಬರ್ದಿದೆ ಗೈಸ್, ಗೊತ್ತಿಲ್ಲ ಏನದು ಅಂತ. ಆ ಕಡೆನೇ ಇದೆ, ಇಂಗ್ಲೀಷಲ್ಲಿದೆ ನೋಡಿ. ಹೈ ಕ್ವಾಲಿಟಿ ಪ್ಯೂರ್ ವೆಜ್ ಆರ್ಯನ್ ಹೋಟೆಲ್ ಭವನ್. ಈ ಕಡೆ ವೆಜ್ ಇದೆ, ಯಾವ್ದು ಬೇಕು? ಹಾಂ ಹೇಳಕ್ಕ, ವೆಜ್ ತಿಂತೀಯ ನಾನ್ ವೆಜ್ ತಿಂತೀಯ ಅಂತ. ಹಲೋ ಮೇಡಮ್, ನಾನ್ ವೆಜ್ ಹೋಟೆಲ್ಗೆ ಹೋಗ್ತಾ ಇದ್ದಾರೆ ಈ ಸೋನು. ಬೇಡ ಬೇಡ ವೆಜ್ ಅಂತೇಳಿ. ಬನ್ನಿ ನೋಡೋಣ ಏನಿದೆ ಅಂತ. ಗೈಸ್ ಕೊನೆಗೂ ನಾವು ನಾನ್ ವೆಜ್ ಹತ್ರನೇ ಬಂದ್ವಿ. ಅವ್ರಿಗೆ ವೆಜ್ಜು ಬೇಡ ಅಂತಿದ್ದಾರೆಲ್ಲ ಸೋನು ಮತ್ತು ನಕ್ಷಾ. ಹಾಗಾಗಿ ನಾವು ನಾನ್ ವೆಜ್ ಹತ್ರನೇ ಬಂದಿದ್ದೀವಿ. ನಮ್ಮ ಅಕ್ಕ ಫುಲ್ ಫೀಲ್ ಮಾಡ್ಕೊಂಡಿದ್ದಾಳೆ, ನಾನ್ ವೆಜ್ಜು ಆ ಥರ ಬಂದಿದ್ದೀರಾ ಅಂತ. ಇನ್ನು 20 ಮಿನಿಟ್ಸ್ ವೆಯ್ಟ್ ಮಾಡಬೇಕಂತೆ. ವೆಯ್ಟ್ ಮಾಡಿಸ್ಬಿಟ್ಟು ಹೋಗ್ತೀವಿ. ಆರ್ಡ್ರ್ ಮಾಡ್ತಾಯಿದ್ದೀವಿ ತಮಿಳ್ ಕಲ್ಯಾಣ ಬಿರಿಯಾನಿ ಅಂತ ನೋಡಿ. ಇವಾಗ ನಾವು 4 ಪೋರ್ಷನ್ಸ್ ರೈಸ್ 5 ಎಗ್ಸ್ ಮಾಡ್ತಾ ಇದ್ದೀನಿ. ನೋಡೋಣ, ಗೊತ್ತಿಲ್ಲ ಯಾವ್ದು ಮಾಡೋಣ ಅಂತ. ಒಂದು ಚಿಕನ್ ಬಿರಿಯಾನಿ ಆರ್ಡ್ರ್ ಮಾಡ್ತಾ ಇದ್ದೀನಿ. ನವೀನ್ ಗಾಯ್ಸ್ ಇಲ್ಲಿ ನೋಡಿ, ಫುಲ್ ಗೋಟ್ ಗ್ರಿಲ್ ಬಿರಿಯಾನಿ ಅಂತ. ಎಷ್ಟು ಹೇಳಿ? 13,290. ಇಷ್ಟು ತಗೊಳ್ಳೋಣ ನಾವು, ಆಗತ್ತಾಗ? ಗೈಸ್ ಇದನ್ನ ಗೊತ್ತಿಲ್ಲ. 13,000 ಕೊಟ್ಬಿಟ್ಟು ಯಾವನ್ ತಿಂತಾನೆ? ಅದಕ್ಕೆ ತಿಂತಾರ? ತಿನ್ನೋಣ ಇವಾಗ ನಾವು, ತಿನ್ನೋಣ ಅಕ್ಕ. ನಮ್ಮ ಅಕ್ಕ ಬೈತಾ ಇದ್ದಾಳೆ, ಅವಳಿಗೆ ನಾನ್ ವೆಜ್ ಕರ್ಕೊಂಬಂದಿರೋದೇ ಬೈತಾ ಇದ್ದಾಳೆ. ನವೀನ್ ನೋಡಿ, ನವೀನ್ ಏನು ತೊಗೊಳ್ಳೋಣ ಅಂತ ಬಿಟ್ಟು. ಸೋನು ಏನು ಮಾಡ್ತಿದ್ದೆ? ಏನು ಬೇಕು ಅಕ್ಕ? ಏನು ಬೇಕಮ್ಮ ನಿಮಗೆ? ಏನು ಬೇಕು ಅಕ್ಕ? ನೀನೊಂದು ಐಡಿಯಾ ಮಾಡು, ನಿಮ್ಗೆ ನಾನ್ ವೆಜ್ ಪಕ್ಕದ ಹೋಟೆಲ್ ಕೊಡಿಸ್ತೀನಿ. ನಾವೇನು ಇವಾಗ ಆರ್ಡರ್ ಮಾಡಿ ಯಾವುದು ಅಂತ. ಇದು ಯಾವುದೋ ಕಲ್ಯಾಣ ಬಿರಿಯಾನಿ ಅಂತ ಇದೆ ನೋಡಿ. ಗೈಸ್ ಕೊನೆಗೆ ನಾವು ಇವಾಗ 3 ಪ್ಯಾಕ್ಸ್ 3 ಪೋರ್ಷನ್ಸ್ ರೈಸ್ 3 ಎಗ್ 5 ಪೀಸಸ್ ಚಿಕನ್ ತೊಗೊತಾ ಇದೀವಿ. ಇಲ್ಲಾಂದ್ರೆ 4 ಪ್ಯಾಕ್ಸ್ ತೊಗೊತಾ ಇದೀವಿ ಗೈಸ್. ಇವಾಗ 1080 4 ಪ್ಯಾಕ್ಸ್ ಅಂತ ಬೆಟರ್. ಅದು ನಾವು ಎಲ್ಲರೂ ತಿನ್ಬೋದು. ಗೊತ್ತಿಲ್ಲ ಎಷ್ಟು ಕೊಡ್ತಾರೆ ಅಂತ. ನೋಡೋಣ, ಒಂದ್ಸಲ ತೊಗೊಂಡು ಆಮೇಲೆ ತೊಗೊಳ್ತೀನಿ. ವೆಜ್ ಅಲ್ಲಿ ಪಕ್ಕದಲ್ಲಿದೆ ಗೈಸ್. ಅವಳು ಹೋಗ್ತಾ ಇದ್ದಾಳೆ. ಓಯ್ ಬಾಯ್, ಹೋಗು. ಕೂತ್ಕೊಂಡು ಪಾಪ ವೆಯ್ಟ್ ಮಾಡಿದ. ಇವನೇನೋ ಫಲೂಡ ತೊಗೊಂಡಿದ್ದಾನೆ, ಇವಳು ಜ್ಯೂಸ್ ತೊಗೊಂಡಿದ್ದಾಳೆ. ಇದೇನಿದು ಏನೋ ಸ್ಟಾರ್ಟರ್ಸ್ ಏನೋ ತೊಗೊಂಡಿದ್ದೀವಿ. ಬಿರಿಯಾನಿ ಬಂದಿದೆ ಗೈಸ್. ಇವಾಗ ನಾನು ಹೇಳಿದೆ ಒಂದು, ಇವರು ಮಾಡಿರೋದೇ ಒಂದು. ಅದು ನಾನು ಹೇಳಿರೋದು 4 ಪೋರ್ಷನ್ಸ್ದು ಇಲ್ಲ ಅಂದರೆ ಖಾಲಿ ಆಗಿದೆಯಂತೆ. ಅದಕ್ಕೆ ನಾವು ಚಿಕನ್ ಟಿಕ್ಕಾ ಬಿರಿಯಾನಿನೇ ಆರ್ಡ್ರ್ ಮಾಡಿದ್ದೀವಿ ಇವಾಗ. ಹಾಂ ಗೈಸ್, ಚಿಕನ್ ಸ್ಟಾರ್ಟರ್ಸ್ ತೊಗೊಂಡಿದ್ದೀವಿ. ಬಿರಿಯಾನಿ ಚಿಕನ್ ಟಿಕ್ಕಾ ಬಿರಿಯಾನಿ. ಜಾಸ್ತಿ ತಿನ್ನೋಕ್ಕಾಗಲ್ಲ. ಆಲ್ಸೋ ಮೊಸರು ಬಜ್ಜಿ. ಇದ್ರ ಗೈಸ್ ಶೇರ್ವಾ. ಎಗ್ ಆಲ್ಸೋ. ನನಗೆ ಯಾವಾಗಲೂ ಬಾಯ್ಲ್ಡ್ ಎಗ್ ಇಷ್ಟ. ಶೇರ್ವಾಗಳು. ಶೇರ್ವಾನ ಇದು? ಸೊ ಹೇಗಿದೆ ಬಿರಿಯಾನಿ? ನೆಕ್ಸ್ಟ್ ನಿನಗೆ ಬಿರಿಯಾನಿ ಬೇಕು ಅಂತಾರೆ ಗೈಸ್, ಆದರೆ ತಿನ್ನೋದೇ ಇಲ್ಲ. ನಾನಂತೂ ಒಂದು ಬಾಯ್ಲ್ಡ್ ಎಗ್ ಚಿಕನ್ ಇಷ್ಟಿದೆ, ಇನ್ನೂ ತಿನ್ನೋಕ್ಕಾಗಲ್ಲ. ಅಲ್ಲಿಗೆ ಹೋಗ್ಬಿಟ್ಟು ಊಟ ತಿಂತೀನಿ ಅಂತ ಹೋಗ್ಬಿಟ್ಟು ಏನು ತೊಗೊಂಬಂದಿದ್ಯಾಗ? ಯಾಕೆಲ್ಲ ಊಟ ಇರಲಿಲ್ವಾ? ಏನಕ್ಕೆ? ಮಸಾಲೆ ದೋಸೆ ಅಲ್ಲೇ ಏನು ಗೈಸ್, ಅವಳು ಮಸಾಲೆ ದೋಸೆ ಅಲ್ಲಿಂದ ಹೋಗ್ಬಿಟ್ಟು ಪಾರ್ಸಲ್ ತೊಗೊಂಬಂದಿದ್ದಾಳೆ. ಕಿಟಕಿಯಲ್ಲಿ ಈ ಅಪ್ಪ ನೋಡಿದ್ರೆ ನಂಗೆ ಭಯ ಆಗುತ್ತೆ. ನೆಕ್ಸ್ಟ್ ನಾವು ಇವಾಗ ಬಿರಿಯಾನಿ ತೊಗೊಂಡಿದ್ವಿ. ಕಾಪರ್ ಕಿಚನ್ ಬಿರಿಯಾನಿನ ಪಾರ್ಸಲ್ ತೊಗೊಂಡು ಹೋಗ್ತಾ ಇದ್ವಿ ರೂಮ್ಗೆ.
ಇದು ನನಗೆ ಜ್ಯೂಸ್ ತೊಗೊಂಡು ಹೋಗ್ತಿದ್ದೀನಿ, ಆರ್ಡರ್ ಮಾಡ್ಕೊಂಡಿದ್ದೀನಿ. ನಾನು ಇದು ಬ್ಲೂಬೆರಿ ಜ್ಯೂಸ್ ತೊಗೊತಾ ಇದ್ದೀನಿ ಪಾರ್ಸಲ್. ಗೈಸ್ ಊಟ ಆಯಿತು. ಇವಾಗ ನಾವು ಹೋಗ್ತಾ ಇದ್ದೀವಿ ರೂಮ್ಗೆ. ಇವರೆಲ್ಲ ಪಾರ್ಸಲ್ ತೊಗೊಂಡಿದ್ದಾರೆ. ನಮ್ಮ ಅಕ್ಕ ಮಸಾಲೆ ದೋಸೆ ಅವಳು ಇನ್ನೂ ತಿಂದಾಗಿಲ್ಲ, ರೂಮಲ್ಲಿ ಹೋಗಿ ತಿಂತೀನಿ ಅಂತ ಹೇಳಿದ್ಲು. ನಾವು ತೊಗೊಂಡು ಹೋಗ್ತಾ ಇದ್ದೀವಿ. ಸೋನು ತಿಂದು ಸಾಕಾಯ್ತು ಕೂತ್ಕೊಂಡಿದ್ದಾಳೆ. ಏನು ಸೋನು ಬಿರಿಯಾನಿ ಬೇಕು ಬೇಕು ಅಂತ ಹೇಳ್ತಾಳೆ, ತಿನ್ನೋದೇ ಇಲ್ಲ ಗೈಸ್ ಅವಳು. ತಿಂದೇ ಇಲ್ವಾ? ಅದ್ರ ಜೊತೆಗೆ ಕೇಕ್, ಐಸ್ ಕ್ರೀಮು ಬೇಕಾ? ಇನ್ನೊಂದು ತೊಗೊಳ್ಳೋಣ. ಐಸ್ ಕ್ರೀಮ್ ಅಲ್ಲ, ಅದು ಫಲೂಡ ಬೇಕಂತೆ. ಓಡೋಡು ನಕ್ಷ. ಗೈಸ್ ಹೋಗ್ತಾ ಇದ್ದೀವಿ ಇವಾಗ ನಾವು. ಆಲ್ರೆಡಿ ನಾವು ರೂಮಿಗೆ ಬಂದು ರೀಚ್ ಆಗಿದ್ದಾಯಿತು. ಸಾಕಾಯಿತು ಗೈಸ್ ಟ್ರಾವೆಲ್ ಮಾಡಿಬಿಟ್ಟು. ಈಗ ಊಟ ಮಾಡಿಕೊಂಡು ರೂಮಿಗೆ ಬಂದಿದ್ದೀವಿ. ಇವಾಗ ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಬೆಳಗ್ಗೆ ಬೇಗ ಎದ್ದೇಳಬೇಕು. ಎಲ್ಲಿ ಹೋಗ್ತೀವಿ ಅಂತ ಗೊತ್ತಿಲ್ಲ, ನೋಡೋಣ. ಸ್ವಲ್ಪ ಪ್ಲೇಸಸ್ ನೋಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿಕೊಂಡು ಸ್ವಲ್ಪ ಎಷ್ಟಾಗುತ್ತೋ ಅಷ್ಟು. ಬಟ್ ನಮಗೆ ಅಷ್ಟೊಂದು ಚೆನ್ನಾಗಿ ರೂಮ್ ಸಿಗಲಿಲ್ಲ. ನಾವು ಯಾಕೆಂದರೆ ಅರ್ಜೆಂಟಾಗಿ ಬಂದ್ವಿ. ಹಾಗಾಗಿ ಯಾವುದೇ ರೂಮು ಅರ್ಜೆಂಟಾಗಿ ಬಂದಿದ್ದರಿಂದ ನಮಗೆ ರೂಮ್ಗಳು ಎಲ್ಲ ಫುಕ್ ಆಗುತ್ತೆ, ಕ್ಯಾನ್ಸಲ್ ಆಗ್ತಾನೇ ಇದೆ. ಸರಿ, ಯಾವುದೋ ಒಂದು ಟೈಮ್ ಬೇರೆ. ಇವಾಗ ನಾವು ಆಲ್ರೆಡಿ 11:30 ಆಗಿದೆ. ಸಾಕಾಯಿತು. ಯಾವುದೋ ಒಂದು ರೂಮ್ ಸಿಕ್ಕಿದೆ. ಓಕೆ, ಪರವಾಗಿಲ್ಲ, ಚೆನ್ನಾಗಿದೆ. ನಾಳೆ ಗೊತ್ತಿಲ್ಲ ಸ್ಟೇ ಆಗ್ತೀವೋ ಹೋಗ್ತೀವೋ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ತೀನಿ. ಗೈಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ನಿದ್ರೆ ಮಾಡಬೇಕು ಗೈಸ್, ಬೆಳಗ್ಗೆ ಎದ್ದೊಳ್ಬೇಕು ಬೇಗ. ಥ್ಯಾಂಕ್ ಯು, ಬಾಯ್. ಗುಡ್ ನೈಟ್ ಹಾಲ್. ಹಾಯ್ ಸೋನು ಹಾಯ್. ಹೇಗಿತ್ತು ಟ್ರಾವೆಲ್ ಮಾಡಿದ್ದು ನಾವು ಬಂದಿದ್ದು? ಇಷ್ಟ ಆಯ್ತಾ ಹೇಳು. ಸೋನುಗೂ ಫುಲ್ಲು ಟಯರ್ಡ್ ಆಗಿದೆ ಗೈಸ್. ಇವಾಗ ನಿದ್ರೆ ಮಾಡಬೇಕು. ಇವರೆಲ್ಲ ಬೇಗ ಎದ್ದೊಳ್ಬೇಕು. ಓಕೆ ಗೈಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.